ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ವಿರುದ್ಧ ಅನೇಕ ರೀತಿಯ ಅನುಮಾನಗಳು ಈಗ ಕಾಡ್ತಾ ಇರೋದು ಒಂದು ಕಡೆ ಆದ್ರೆ, ಎಲ್ಲಾ ರೀತಿಯ ಆಯಾಮಗಳಲ್ಲಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್, ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಡ್ಗೋಡಿ ಠಾಣಾ ವ್ಯಾಪ್ತಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಜತಿನ್ಗೆ ಸಂಬಂಧಪಟ್ಟಂತ ಒಟ್ಟು 9 ಕಡೆ ಈಗ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಡಿಆರ್ಐ ಅಧಿಕಾರಿಗಳಿಂದ ಆಗಿದೆ. ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಆಡುಗೋಡೆ ಸ್ಟೇಷನ್ ಲಿಮಿಟ್ ಅಲ್ಲಿ ಮನೆ ಬರುತ್ತೆ. 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಬಾರಿ ಆಕೆ ಪತಿ ಜತಿನ್ ವಿಜಯ್ ಕುಮಾರ್ ಉಕ್ಕೇರಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು. ಇವತ್ತು ಅವರಿಗೆ ಸಂಬಂಧಿಸಿದ ಒಟ್ಟು 9 ಕಡೆ ಈ ಒಂದು ದಾಳಿಯನ್ನ ಏಕಕಾಲಕ್ಕೆ ಮಾಡಿರ್ತಕ್ಕಂಥದ್ದು. ಈ ದಾಳಿ ಹಿಂದಿನ ಉದ್ದೇಶ ಏನಂತಂದ್ರೆ, ಏನು ರನ್ಯಾ ರಾವ್ಗೆ ಸಂಬಂಧಿಸಿದಂತೆ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಡಿಆರ್ಐ ಅಧಿಕಾರಿಗಳು ಆಕೆ ಏನು ದುಬೈಗೆ ಹೋಗಿ ಬರ್ಬೇಕಾದ್ರೆ ಟಿಕೆಟ್ ಗಳನ್ನ ಬುಕ್ ಮಾಡಿದಂತ ಕ್ರೆಡಿಟ್ ಕಾರ್ಡ್ ಕೂಡ ಜತಿನ್ ಹೆಸರಲ್ಲೇ ಇರೋದು ಬಹಿರಂಗ ಆಗಿರುತ್ತೆ. ಅಲ್ಲದೆ ಈಗಾಗಲೇ ಏನು ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ಕೇಳಿ, ರಿಲೀಫ್ ಕೇಳಿ ಹೈಕೋರ್ಟ್ ಮೆಟ್ಲೇರಿದ್ರು ಜತಿನ್. ಈ ವೇಳೆಯಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, ಯಾವುದೇ ರೀತಿಯ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ನೀವು ಇವರನ್ನ ಬಂಧಿಸುವಂತಿಲ್ಲ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾದ ಅವರ ಪಾತ್ರದ ಬಗ್ಗೆ ಪೂರಕವಾದ ಸಾಕ್ಷಿಗಳೇನಾದ್ರೂ ಸಿಗ್ತಾವ? ಯಾಕಂತಂದ್ರೆ 2 ಬಾರಿ ವಿಚಾರಣೆಯಲ್ಲಿ ಜತಿನ್ ಏನು ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಏನು ರನ್ಯಾ ರಾವ್ ಬಳಸಿರ್ತಕ್ಕಂಥ ದಾಖಲೆಗಳಲ್ಲಿ ಜತಿನ್ ಹೆಸರು ಇರೋದ್ರಿಂದ ಇವ್ರಿಗೂ ನಿಜವಾಗೂ ಸಂಬಂಧ ಇದೆಯಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಸಿಗ್ತಾವ ಅನ್ನೋ ಕಾರಣಕ್ಕೆ ಈ ಒಂದು ದಾಳಿಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದ್ಯ ಎಲ್ಲ ಕಡೆ ಪರಿಶೀಲನೆ ಆಗ್ತಾ ಇದ್ದು ಏನೆಲ್ಲ ದಾಖಲೆಗಳು ಸಿಗ್ತವೆ, ಕೇವಲ ಜತಿನ್ಗೆ ಸಂಬಂಧಿಸಿದ ದಾಖಲೆಗಳು ಮಾತ್ರ ಸಿಗ್ತಾವ ಅಥವಾ ಈ ಒಂದು ಸಿಂಡಿಕೇಟ್ ಏನ ಅಂತೇಳಿ ಕೇಳ್ಪಡ್ತಾ ಇದೆ ಹೆಸರು. ಸಿಂಡಿಕೇಟ್, ದೊಡ್ಡ ಮಟ್ಟದ ಸಿಂಡಿಕೇಟ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಅಲ್ಲಿ ಭಾಗಿಯಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾವ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ವಿರುದ್ಧ ಅನೇಕ ರೀತಿಯ ಅನುಮಾನಗಳು ಈಗ ಕಾಡ್ತಾ ಇರೋದು ಒಂದು ಕಡೆ ಆದ್ರೆ, ಎಲ್ಲಾ ರೀತಿಯ ಆಯಾಮಗಳಲ್ಲಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್, ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಡ್ಗೋಡಿ ಠಾಣಾ ವ್ಯಾಪ್ತಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಜತಿನ್ಗೆ ಸಂಬಂಧಪಟ್ಟಂತ ಒಟ್ಟು 9 ಕಡೆ ಈಗ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಡಿಆರ್ಐ ಅಧಿಕಾರಿಗಳಿಂದ ಆಗಿದೆ. ರನ್ಯಾ ರಾವ್ ಪತಿ ಜತಿನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಡುಗೋಡೆ ಸ್ಟೇಷನ್ ಲಿಮಿಟ್ ಅಲ್ಲಿ ಮನೆ ಬರುತ್ತೆ. 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ನಾಗರಾಜ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಬಾರಿ ಆಕೆ ಪತಿ ಜತಿನ್ ವಿಜಯ್ ಕುಮಾರ್ ಉಕ್ಕೇರಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು. ಇವತ್ತು ಅವರಿಗೆ ಸಂಬಂಧಿಸಿದ ಒಟ್ಟು 9 ಕಡೆ ಈ ಒಂದು ದಾಳಿಯನ್ನ ಏಕಕಾಲಕ್ಕೆ ಮಾಡಿರ್ತಕ್ಕಂಥದ್ದು. ಈ ದಾಳಿ ಹಿಂದಿನ ಉದ್ದೇಶ ಏನಂತಂದ್ರೆ, ಏನು ರನ್ಯಾ ರಾವ್ಗೆ ಸಂಬಂಧಿಸಿದಂತೆ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಡಿಆರ್ಐ ಅಧಿಕಾರಿಗಳು ಆಕೆ ಏನು ದುಬೈಗೆ ಹೋಗಿ ಬರ್ಬೇಕಾದ್ರೆ ಟಿಕೆಟ್ ಗಳನ್ನ ಬುಕ್ ಮಾಡಿದಂತ ಕ್ರೆಡಿಟ್ ಕಾರ್ಡ್ ಕೂಡ ಜತಿನ್ ಹೆಸರಲ್ಲೇ ಇರೋದು ಬಹಿರಂಗ ಆಗಿರುತ್ತೆ. ಅಲ್ಲದೆ ಈಗಾಗಲೇ ಏನು ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ಕೇಳಿ, ರಿಲೀಫ್ ಕೇಳಿ ಹೈಕೋರ್ಟ್ ಮೆಟ್ಲೇರಿದ್ರು ಜತಿನ್. ಈ ವೇಳೆಯಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, ಯಾವುದೇ ರೀತಿಯ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ನೀವು ಇವರನ್ನ ಬಂಧಿಸುವಂತಿಲ್ಲ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾದ ಅವರ ಪಾತ್ರದ ಬಗ್ಗೆ ಪೂರಕವಾದ ಸಾಕ್ಷಿಗಳೇನಾದ್ರೂ ಸಿಗ್ತಾವ? ಯಾಕಂತಂದ್ರೆ 2 ಬಾರಿ ವಿಚಾರಣೆಯಲ್ಲಿ ಜತಿನ್ ಏನು ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಏನು ರನ್ಯಾ ರಾವ್ ಬಳಸಿರ್ತಕ್ಕಂಥ ದಾಖಲೆಗಳಲ್ಲಿ ಜತಿನ್ ಹೆಸರು ಇರೋದ್ರಿಂದ ಇವ್ರಿಗೂ ನಿಜವಾಗೂ ಸಂಬಂಧ ಇದೆಯಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಸಿಗ್ತಾವ ಅನ್ನೋ ಕಾರಣಕ್ಕೆ ಈ ಒಂದು ದಾಳಿಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದ್ಯ
ಎಲ್ಲ ಕಡೆ ಪರಿಶೀಲನೆ ಆಗ್ತಾ ಇದ್ದು ಏನೆಲ್ಲ ದಾಖಲೆಗಳು ಸಿಗ್ತವೆ, ಕೇವಲ ಜತೀನ್ಗೆ ಸಂಬಂಧಿಸಿದ ದಾಖಲೆಗಳು ಮಾತ್ರ ಸಿಗ್ತವ ಅಥವಾ ಈ ಒಂದು ಸಿಂಡಿಕೇಟ್ ಏನ ಅಂತೇಳಿ ಕೇಳ್ಪಡ್ತಾ ಇದೆ ಹೆಸರು. ಸಿಂಡಿಕೇಟ್, ದೊಡ್ಡ ಮಟ್ಟದ ಸಿಂಡಿಕೇಟ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಭಾಗಿಯಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾವ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ರನ್ಯಾ ವಿರುದ್ಧ ಅನೇಕ ರೀತಿಯ ಅನುಮಾನಗಳು ಈಗ ಕಾಡ್ತಾ ಇರೋದು ಒಂದು ಕಡೆ ಆದ್ರೆ, ಎಲ್ಲಾ ರೀತಿಯ ಆಯಾಮಗಳಲ್ಲಿ ಈಗಾಗಲೇ ಡಿಆರ್ಐ ಅಧಿಕಾರಿಗಳು ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈಗ ಲೇಟೆಸ್ಟ್ ಅಪ್ಡೇಟ್, ರನ್ಯಾ ರಾವ್ ಪತಿ ಜತೀನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಆಡ್ಗೋಡಿ ಠಾಣಾ ವ್ಯಾಪ್ತಿಯ ಮನೆ ಮೇಲೆ ರೇಡ್ ಮಾಡಿದ್ದಾರೆ. ಜತೀನ್ಗೆ ಸಂಬಂಧಪಟ್ಟಂತ ಒಟ್ಟು 9 ಕಡೆ ಈಗ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕಲೆ ಹಾಕುವಂತಹ ಕೆಲಸ ಈಗ ಡಿಆರ್ಐ ಅಧಿಕಾರಿಗಳಿಂದ ಆಗಿದೆ. ರನ್ಯಾ ರಾವ್ ಪತಿ ಜತೀನ್ ಮನೆ ಮೇಲೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಆಡುಗೋಡೆ ಸ್ಟೇಷನ್ ಲಿಮಿಟ್ ಅಲ್ಲಿ ಮನೆ ಬರುತ್ತೆ. 9 ಕಡೆ ಡಿಆರ್ಐ ಅಧಿಕಾರಿಗಳು ದಾಳಿಯನ್ನ ನಡೆಸಿರೋದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ಫೋನ್ ಸಂಪರ್ಕದಲ್ಲಿ ನಾಗರಾಜ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಶ್ರೀಪಾದ್, ಏನು ಸ್ಯಾಂಡಲ್ವುಡ್ ನಟಿ ರನ್ಯಾ ರಾವ್ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 2 ಬಾರಿ ಆಕೆ ಪತಿ ಜತೀನ್ ವಿಜಯ್ ಕುಮಾರ್ ಉಕ್ಕೇರಿಯನ್ನ ವಿಚಾರಣೆಗೆ ಒಳಪಡಿಸಿದ್ರು ಡಿಆರ್ಐ ಅಧಿಕಾರಿಗಳು. ಇವತ್ತು ಅವರಿಗೆ ಸಂಬಂಧಿಸಿದ ಒಟ್ಟು 9 ಕಡೆ ಈ ಒಂದು ದಾಳಿಯನ್ನ ಏಕಕಾಲಕ್ಕೆ ಮಾಡಿರ್ತಕ್ಕಂಥದ್ದು. ಈ ದಾಳಿ ಹಿಂದಿನ ಉದ್ದೇಶ ಏನಂತಂದ್ರೆ, ಏನು ರನ್ಯಾ ರಾವ್ಗೆ ಸಂಬಂಧಿಸಿದಂತೆ ಆಕೆ ಟ್ರಾವೆಲ್ ಹಿಸ್ಟ್ರಿಯನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡುವಂತ ಡಿಆರ್ಐ ಅಧಿಕಾರಿಗಳು ಆಕೆ ಏನು ದುಬೈಗೆ ಹೋಗಿ ಬರ್ಬೇಕಾದ್ರೆ ಟಿಕೆಟ್ ಗಳನ್ನ ಬುಕ್ ಮಾಡಿದಂತ ಕ್ರೆಡಿಟ್ ಕಾರ್ಡ್ ಕೂಡ ಜತೀನ್ ಹೆಸರಲ್ಲೇ ಇರೋದು ಬಹಿರಂಗ ಆಗಿರುತ್ತೆ. ಅಲ್ಲದೆ ಈಗಾಗಲೇ ಏನು ಹೈಕೋರ್ಟ್ ನಲ್ಲಿ ಒಂದು ಸ್ಟೇ ಕೇಳಿ, ರಿಲೀಫ್ ಕೇಳಿ ಹೈಕೋರ್ಟ್ ಮೆಟ್ಟಿಲೇರಿದ್ರು ಜತೀನ್. ಈ ವೇಳೆಯಲ್ಲಿ ಡಿಆರ್ಐ ಅಧಿಕಾರಿಗಳಿಗೆ ಬಹಳ ಸ್ಪಷ್ಟವಾಗಿ ಹೈಕೋರ್ಟ್ ಹೇಳಿದೆ, ಯಾವುದೇ ರೀತಿಯ ಗೈಡ್ ಲೈನ್ಸ್ ಅನ್ನ ಉಲ್ಲಂಘನೆ ಮಾಡಿ ನೀವು ಇವರನ್ನ ಬಂಧಿಸುವಂತಿಲ್ಲ ಅಂತ ಹೇಳಿದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಪೂರಕವಾದ, ಅವರ ಪಾತ್ರದ ಬಗ್ಗೆ ಪೂರಕವಾದ ಸಾಕ್ಷಿಗಳೇನಾದ್ರೂ ಸಿಗ್ತಾವ? ಯಾಕಂತಂದ್ರೆ 2 ಬಾರಿ ವಿಚಾರಣೆಯಲ್ಲಿ ಜತೀನ್ ಏನು ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ. ಜೊತೆಗೆ ಏನು ರನ್ಯಾ ರಾವ್ ಬಳಸಿರ್ತಕ್ಕಂಥ ದಾಖಲೆಗಳಲ್ಲಿ ಜತೀನ್ ಹೆಸರು ಇರೋದ್ರಿಂದ ಇವ್ರಿಗೂ ನಿಜವಾಗೂ ಸಂಬಂಧ ಇದೆಯಾ, ಇದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ಸಿಗ್ತಾವ ಅನ್ನೋ ಕಾರಣಕ್ಕೆ ಈ ಒಂದು ದಾಳಿಯನ್ನ ಡಿಆರ್ಐ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು. ಸದ್ಯ ಎಲ್ಲ ಕಡೆ ಪರಿಶೀಲನೆ ಆಗ್ತಾ ಇದ್ದು ಏನೆಲ್ಲ ದಾಖಲೆಗಳು ಸಿಗ್ತವೆ, ಕೇವಲ ಜತೀನ್ಗೆ ಸಂಬಂಧಿಸಿದ ದಾಖಲೆಗಳು ಮಾತ್ರ ಸಿಗ್ತಾವ ಅಥವಾ ಈ ಒಂದು ಸಿಂಡಿಕೇಟ್ ಏನ ಅಂತೇಳಿ ಕೇಳ್ಪಡ್ತಾ ಇದೆ ಹೆಸರು. ಸಿಂಡಿಕೇಟ್, ದೊಡ್ಡ ಮಟ್ಟದ ಸಿಂಡಿಕೇಟ್ ಈ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಭಾಗಿಯಾಗಿದೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾವ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.